ಪಂಚಾಂಗದಲ್ಲಿ ನಿತ್ಯ ಯೋಗವನ್ನು ಹೇಗೆ ನೋಡೋದು ಅನ್ನೋದನ್ನು ನೋಡೋಣ. ಪಂಚಾಂಗದಲ್ಲಿ ಸೂರ್ಯನ ಸ್ಥಾನ ಮತ್ತು ಚಂದ್ರನ ಸ್ಥಾನ ಎರಡನ್ನೂ ಸೇರಿಸಿ ಮತ್ತು ಅದು ನಿರ್ದಿಷ್ಟ ಅಂಶಗಳನ್ನು ಇದು ದೊರೆಯೋ ಅಂಶನ 27 ಭಾಗಗಳಲ್ಲಿ ವಿಭಜಿಸಿ ಅಂದರೆ ಭಾಗ ಮಾಡಿದಾಗ ನಮಗೆ ಪ್ರತಿಯೊಂದು ಭಾಗಕ್ಕೆ 27 ನಿತ್ಯ ಯೋಗಗಳು ಸಿಗುತ್ತವೆ. 27 ಭಾಗ ಮಾಡ್ತೀವಲ್ವಾ, ಇದು ಒಟ್ಟು 27 ಯೋಗಗಳು ನಿತ್ಯ ಯೋಗಗಳು ಇರುತ್ತೆ. ಒಂದೊಂದು ನಿತ್ಯ ಯೋಗದ ವ್ಯಾಪ್ತಿ ಎಷ್ಟಿರುತ್ತೆ ಅಂದರೆ 13 ಡಿಗ್ರಿ 20 ನಿಮಿಷ ಆಗುತ್ತೆ. ಒಂದು ನಕ್ಷತ್ರದ ಪ್ರಮಾಣ, ಒಂದು ತಿಥಿ ಸಮ ಇರುತ್ತೆ. ಒಂದು ದಿವಸಕ್ಕೆ ಒಂದು ನಿತ್ಯ ಯೋಗ ಇರುತ್ತೆ ಅಂತ ಹೇಳ್ಬೋದು. ನಾವು ಒಂದು ಲೈಟಾಗಿ ಅದನ್ನು ಸಂಕ್ಷಿಪ್ತವಾಗಲ್ದೆ ಸುಲಭವಾಗಿ ಹೇಳೋದಾದರೆ, ಸೂರ್ಯ ಚಂದ್ರರ ಪರಸ್ಪರ ಸಂಬಂಧದಿಂದ ಈ ಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು. ನೋಡಿ, ನಿತ್ಯ ಯೋಗಗಳನ್ನು ಯಾವುದಕ್ಕೆ ಬಳಸ್ತೀವಿ? ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಹೂರ್ತ ನೋಡಬೇಕಾದ್ರೆ, ಒಂದು ವಿವಾಹ ಆಗಲಿ, ಗೃಹ ಪ್ರವೇಶ ಆಗಲಿ, ಯಾವುದಕ್ಕೆ ಆಗಲಿ, ನಾವು ಪ್ರಯಾಣ ಮಾಡಬೇಕಾದ್ರೆ ಆಗಲಿ, ಹೊಸ ಕೆಲಸ ಆರಂಭ ಮಾಡೋದಾಗಲಿ, ಏನಾದರೂ ವಿಶೇಷ ಇದಕ್ಕೆಲ್ಲ ನಾವು ಯೋಗಗಳನ್ನು ಬಳಸ್ತೀವಿ. ಮತ್ತು ಅದರಲ್ಲಿ ಯೋಗಗಳಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಪ್ರಶ್ನೆ ಜ್ಯೋತಿಷದಲ್ಲಿ ಸತ ಇದನ್ನು ಏನು ಗುಣ ಏನು ತಿಳಿಯೋದಕ್ಕೆ ಆ ಸಮಯದ ಟೈಮಲ್ಲಿ ಒಳ್ಳೆಯದ ಕೆಟ್ಟದ ಅನ್ನೋದನ್ನು ಸತ ನೋಡೋದಕ್ಕೆ ಉಪಯೋಗಿಸ್ತೇವೆ. ಮತ್ತು ಒಬ್ಬ ಜಾತಕದಲ್ಲಿ ವ್ಯಕ್ತಿ ಹುಟ್ಟಿರ್ತಾನಲ್ಲ, ಅವನು ಯಾವ ಯೋಗದಲ್ಲಿ ಹುಟ್ಟಿದ್ದಾನೆ ಅಂತ ನೋಡಿ ಅವನಿಗೆ ಜಾತಕನ ಅವನ ಕ್ಯಾರೆಕ್ಟ್ರು ಮತ್ತು ಸ್ವಭಾವ ಅನ್ನೋದನ್ನು ನೋಡೋದಕ್ಕೋಸ್ಕರ ಈ ಯೋಗನ ಬಳಸ್ತೀವಿ. ಇದೊಂದೇ ಮುಖ್ಯ ಅಲ್ಲ, ಪ್ರತಿಯೊಂದನ್ನು ನೋಡಬೇಕಾಗತ್ತೆ. ಮತ್ತು 27 ನಿತ್ಯ ಯೋಗಗಳು ಪಟ್ಟಿ ಇದು ಕೊಡ್ತೀನಿ. ಅದರಲ್ಲಿ ಯಾವ್ಯಾವ ಯೋಗದ್ದೇನು ಫಲ ಅಂತ. ವಿಷ್ಕುಂಭ ಯೋಗ ತಡೆ, ಅಡಚಣೆ, ಸ್ಥಿರತೆ ಗುಣ ಇರುತ್ತೆ. ಪ್ರೀತಿ ಯೋಗ ಪ್ರೀತಿ, ಸ್ನೇಹ, ಸಂತೋಷ, ಒಗ್ಗಟ್ಟಿರುತ್ತೆ, ಅಂದರೆ ಕಾರ್ಯಗಳು ಮಾಡಿದಾಗ. ಆಯುಷ್ಮಾನ ಯೋಗ ಆರೋಗ್ಯ, ಆಯುಷ್ಯ ವೃದ್ಧಿ ಮಾಡುತ್ತೆ. ಸೌಭಾಗ್ಯ ಯೋಗ ಅದೃಷ್ಟ ಭಾಗ್ಯ ತರುತ್ತೆ. ಶೋಭನ ಯೋಗ ಸೌಂದರ್ಯ, ಆಕರ್ಷಣೆ, ಶುಭ ಕಾರ್ಯಗಳಿಗೆ ಒಳ್ಳೆಯದಾಗುತ್ತೆ. ಅತಿಗಂಡ ಯೋಗ ಒಳ್ಳೆಯದಲ್ಲ, ಅಡಚಣೆ ಆಗುತ್ತೆ, ಮತ್ತು ಅಪಾಯ, ಕಟ್ಟಿಟ್ಟ ಬುತ್ತಿ, ಕಷ್ಟ ಅನ್ನೋದು ಹೇಳ್ಬೋದು. ಸುಕರ್ಮ ಯೋಗ ಉತ್ತಮ ಕೆಲಸ ಮಾಡ್ತೀವಿ, ಪರಿಶ್ರಮ ಪಡ್ತೀವಿ, ಅದಕ್ಕೆ ತಕ್ಕ ಫಲ ಪಡಿತೀವಿ. ಧೃತಿ ಯೋಗ ಧೈರ್ಯ, ಸಾಹಸ, ಸ್ಥಿರತೆ ಅನ್ನೋದು ಇರುತ್ತೆ, ಮನೋಬಲ ಇರುತ್ತೆ, ಒಳ್ಳೆಯ ಮನೋಬಲ. ಶೂಲ ಯೋಗ ಸಂಘರ್ಷ, ತೊಂದರೆ ಮತ್ತು ಅಡೆತಡೆಗಳನ್ನು ಉಂಟು ಮಾಡುತ್ತದೆ. ಯೋಗಗಳಲ್ಲಿ ಆ ಹೆಸರಲ್ಲೇ ನಮಗೆ ತೋರಿಸುತ್ತೆ ಕೆಲವೊಂದು ಕೆಟ್ಟದೇನು ಒಳ್ಳೆಯದೇನು ಅಂತ. ಗಂಡ ಯೋಗ ವಿಘ್ನ, ಸಮಸ್ಯೆ, ಅಡಚಣೆ ಉಂಟಾಗುತ್ತೆ. ವೃದ್ಧಿ ಯೋಗ ಅಭಿವೃದ್ಧಿ, ವೃದ್ಧಿ ಮತ್ತು ಪ್ರಗತಿಗೆ ಅನುಕೂಲ. ಧ್ರುವ ಯೋಗ ಸ್ಥಿರತೆ ಮತ್ತು ಶಾಶ್ವತ ಕಾರ್ಯಗಳಿಗೆ ಉತ್ತಮ. ವ್ಯಾಘಾತ ಯೋಗ ವಿರೋಧ, ಯಾವುದಕ್ಕಾದ್ರೂ ಕೆಲಸ ಅಡ್ಡಿ ಮತ್ತು ಸಂಘರ್ಷಗಳಿಂದ ಕೂಡಿರುತ್ತೆ. ಅರ್ಶನ ಯೋಗ ಅರ್ಶನ ಅಂದ್ರೆ ಸಂತೋಷ, ಹರ್ಷ ಮತ್ತು ಉತ್ಸಾಹ ಕೊಡುತ್ತೆ. ವಜ್ರ ಯೋಗ ಅಂದರೆ ದೃಢತೆ ಅನ್ನೋದು ಇರುತ್ತೆ, ಕಠಿಣತೆ ಮತ್ತು ನಮಗೆ ಆ ಯೋಗದಿಂದ ಮಾಡಿದ ಕೆಲಸ ಶಕ್ತಿ ಕೊಡುತ್ತೆ ಅಂತ ಹೇಳ್ಬೋದು. ಸಿದ್ಧಿ ಯೋಗ ಕಾರ್ಯಸಿದ್ಧಿ ಆಗುತ್ತೆ, ಯಶಸ್ಸು ಮತ್ತು ಸಾಧನೆ ಉಂಟಾಗುತ್ತೆ. ವ್ಯತಿಪಾತ ಯೋಗ ಇದು ಅಸಾಮಾನ್ಯ ಘಟನೆಗಳು, ಅನಿರೀಕ್ಷಿತ ಘಟನೆಗಳು, ಬದಲಾವಣೆಗಳು, ಅಸ್ಥಿರತೆ ಉಂಟಾಗುತ್ತೆ ಈ ಯೋಗದಲ್ಲಿ ಏನಾದರೂ ಕೆಲಸ ಮಾಡಿದರೆ, ಜನ್ಮಿಸಿರೋರಿಗೂ ಅಷ್ಟೆ. ವರ್ಯಾನ್ ಯೋಗ ಸೌಕರ್ಯ, ವಿಶ್ರಾಂತಿ ಮತ್ತು ಅನುಕೂಲತೆ ಅನ್ನೋದು ಇದಿರುತ್ತೆ. ಆದರೆ ಅದು ಒಂದು ಸ್ವಲ್ಪ ವರ್ಯಾನ್ ಸತ ಕಷ್ಟ ಅಂತ ಹೇಳ್ತೀವಿ. ಪರಿಗ ಯೋಗ ತಡೆ, ನಿರ್ಬಂಧ ಮತ್ತು ಅಡಚಣೆ ಇರುತ್ತೆ, ಒಳ್ಳೆಯದಲ್ಲ. ಶಿವಯೋಗ ಮಂಗಳ, ಶಾಂತಿ ಮತ್ತು ಶುಭ ಕಾರ್ಯಗಳು ಉಪಯೋಗಿಸ್ತೀವಿ. ಸಿದ್ಧಯೋಗ ಯಶಸ್ಸು, ಪೂರ್ಣತೆ ಮತ್ತು ಕಾರ್ಯ ಸಾಧನೆ ಮಾಡ್ಬೋದು ಸಿದ್ಧಯೋಗದಲ್ಲಿ, ಜನ್ಮ ಆದರೂ ಆಗಿರಲಿ. ಸಾಧ್ಯ ಯೋಗ ಪ್ರಯತ್ನದಿಂದ ಕಾರ್ಯವನ್ನು ಸಾಧಿಸುವ ಸಮಸ್ಯೆ, ಇವು ಒಳ್ಳೆಯದು, ಹೆಸರಲ್ಲೇ ಗೊತ್ತಾಗುತ್ತೆ. ಶುಭ ಯೋಗ ಮಂಗಳ, ಶುಭ ಫಲ ಮತ್ತು ಅನುಕೂಲತೆ. ಶುಕ್ಲ ಯೋಗ ಶುದ್ಧತೆ, ಬೆಳವಣಿಗೆ ಮತ್ತು ಶುಭ ಫಲ ಉಂಟಾಗುತ್ತೆ. ಬ್ರಹ್ಮಯೋಗ ಜ್ಞಾನ, ವಿದ್ಯೆ, ಅಧ್ಯಯನ ಮತ್ತು ಸೃಜನಶೀಲತೆ ಅನ್ನೋದಿರುತ್ತೆ, ನಾವು ವಿದ್ಯೆಗೆ ಉಪಯೋಗಿಸ್ಬೋದು ಈ ಯೋಗ. ಇಂದ್ರಯೋಗ ಅಧಿಕಾರ, ಗೌರವ, ಸಂಪತ್ತು, ಪ್ರಮಾಣ ವಚನ ಇಂಥದ್ರಲ್ಲಿ ಇದನ್ನು ಇಂದ್ರಯೋಗನ ಉಪಯೋಗಿಸ್ಬೋದು. ಧೃತಿ ಯೋಗ ಅಸ್ಥಿರತೆ, ವಿರೋಧ ಮತ್ತು ವ್ಯತ್ಯಯ, ಶುಭ ಕಾರ್ಯದಲ್ಲಿ ಎಚ್ಚರಿಕೆ,
ವೈದ್ಯುತಿ ತುಂಬ ಕೆಟ್ಟದು. ಈ ಯೋಗದಿಂದ ಒಂದು ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ 27 ಯೋಗಗಳಲ್ಲಿ ಶುಭ ಪ್ರಧಾನ, ಕೆಲವು ಮಿಶ್ರ, ಕೆಲವು ಅಶುಭ ಎಲ್ಲ ಇರುತ್ತೆ. ಉದಾಹರಣೆಗೆ ಪ್ರೀತಿ, ಆಯುಷ್ಮಾನ್, ಸೌಭಾಗ್ಯ, ಸುಕರ್ಮ, ವೃದ್ಧಿ, ಧ್ರುವ, ಅರ್ಷಣ, ಸಿದ್ಧಿ, ಶಿವ, ಸಿದ್ಧ, ಸಾಧ್ಯ, ಶುಭ, ಶುಕ್ಲ, ಬ್ರಹ್ಮ, ಇಂದ್ರ ಇತ್ಯಾದಿ ಸಂದರ್ಭಾನುಸಾರ ಉತ್ತಮ ಅಂತ ಹೇಳ್ಬೋದು. ಅದೇ ವಿಷ್ಕುಂಭ, ಅತಿಗಂಡ, ಶೂಲ, ಗಂಡ, ವ್ಯಾಘಾತ, ವಜ್ರ, ವ್ಯತಿಪಾತ, ಪರಿಗ, ವೈದ್ಯುತಿ ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರ್ದು. ತುಂಬ ಅಡಚಣೆ ಬರುತ್ತೆ. ಕೆಲವೊಂದಕ್ಕೆ ಇಷ್ಟು ಸಮಯ ಕಳೆದಾದ್ಮೇಲೆ ಮಾಡ್ಬೋದು ಅನ್ನೋದಿರುತ್ತೆ. ನಾವು ವಿವಾಹ, ಗೃಹ ಪ್ರವೇಶ ಮುಂತಾದವುಗಳಿಗೆ ಈ ಕೆಳಗಡೆ ಹೇಳಿದ್ನಲ್ಲ ವಿಷ್ಕುಂಭದಿಂದ ಮಾಡೋದಿಲ್ಲ ಕೆಲಸ ಕಾರ್ಯಗಳನ್ನು ಅಂತ ಹೇಳ್ಬೋದು. ಮತ್ತು ಜನ್ಮ ಜಾತಕದಲ್ಲಿ ಜನ್ಮ ಸಮಯದಲ್ಲಿ ನಿತ್ಯ ಯೋಗಗಳು ಇರುತ್ತಲ್ವ, ಆ ಅಧಿಪತಿ ಗ್ರಹನ ನೋಡಬೇಕು. ಇವಾಗ ಪ್ರತಿಯೊಂದು ಯೋಗಕ್ಕೂ ನಾನು ಮುಂದೆ ಕೊಡ್ತೀನಿ. ಆ ಪ್ರತಿಯೊಂದು ಗ್ರಹಕ್ಕೂ ಅಧಿಪತಿ ಯಾವ ಗ್ರಹದಲ್ಲಿದ್ದಾನೆ, ದೇವತೆ ಯಾವುದು ಅಂತ. ನಾವು ಜಾತಕದಲ್ಲಿ ಆ ಯೋಗ ಬಲಿಷ್ಠ ಇದೆಯಾ ಇಲ್ಲ ಅನ್ನೋದು ಅಧಿಪತಿ ಗ್ರಹ ಸ್ವಕ್ಷೇತ್ರದಲ್ಲಿದೆಯಾ, ಉಚ್ಚಕ್ಷೇತ್ರದಲ್ಲಿದೆಯಾ, ಮಿತ್ರದಲ್ಲಿದೆಯಾ, ವರ್ಗೋತ್ತಮದಲ್ಲಿದೆಯಾ, ಷಡ್ಬಲ ಬಲಿಷ್ಠವಾಗಿದೆಯಾ, ಶುಭಗ್ರಹ ಮತ್ತು ದೃಷ್ಟಿ ಹೊಂದಿದೆಯಾ, ಇಲ್ಲ ಅಶುಭಕ್ಕೆ ಹೊಂದಿದೆಯಾ, ಕೇಂದ್ರ ಮತ್ತು ತ್ರಿಕೋಣದಲ್ಲಿದೆಯಾ, ಅಥವಾ ದಗ್ಧ, ಹಸ್ತ, ನೀಚ, ಪಾಪಕರ್ತರಿ ಮುಂತಾದವುಗಳು ಏನಾದರೂ ದೋಷ ಇದೆಯಾ, ಇಷ್ಟೆಲ್ಲ ವಿಷಯಗಳ್ನೂ ನೋಡಬೇಕಾಗುತ್ತೆ. ಯೋಗ ಒಂದು ಚೆನ್ನಾಗಿದ್ದರೆ ಸಾಕಲ್ಲ, ಯೋಗ ಇದೆಯಲ್ಲ ಅದಕ್ಕೆ ಒಂದು ಗ್ರಹದ ಅಧಿಪತಿ ಇರುತ್ತೆ, ಅವನು ಚೆನ್ನಾಗಿರಬೇಕು ಅಂತ ಹೇಳ್ತೀನಿ. ಅದು ಚೆನ್ನಾಗಿದ್ದರೆ ಆವಾಗ ಅದು ಯೋಗದ ಫಲ ಚೆನ್ನಾಗಿ ಕೊಡುತ್ತೆ. ಯೋಗದ ಅಧಿಪತಿ ಯಾವ ಭಾವದ ಅಧಿಪತಿ ಆಗಿದ್ದಾನೆ ಇದು ಬಹಳ ಮುಖ್ಯ. ಒಂದು ಉದಾಹರಣೆ ಕೊಡೋಣ. ಶುದ್ಧ ಯೋಗದಲ್ಲಿ ಹುಟ್ಟಿದ್ದಾನೆ ಅಂದ್ಕೊಳ್ಳಿ ಯಾರಾದರೂ. ಕುಜ ಏನಾಗುತ್ತೆ, ಅಧಿಪತಿ ಆಗ್ತಾನೆ. ಕುಜನು ಒಂದು ಕಟಕ ಲಗ್ನ ತಗೊಳ್ಳಿ, ಆವಾಗ 5 ಮತ್ತು 10ನೇ ಮನೆ ಅಧಿಪತಿ. ಒಂದು ತ್ರಿಕೋಣ, ಒಂದು ಕೇಂದ್ರಕ್ಕೆ ಅಧಿಪತಿ ಆಗ್ತಾನೆ. ಆವಾಗ ಏನಾಗ್ತಾನೆ, ಅವನು ಆ ತ್ರಿಕೋಣದಲ್ಲೋ ಕೇಂದ್ರದಲ್ಲೋ ಇದ್ದುಬಿಟ್ರೆ ಅವಾಗೇನಾಗುತ್ತೆ, ತುಂಬ ಚೆನ್ನಾಗಿ ಫಲ ಕೊಡುತ್ತೆ. ಅವನು ವೃತ್ತಿ 10ನೇ ಮನೆ ಅಂದರೆ, 5ನೇ ಮನೆ ಅಂದರೆ ವಿದ್ಯೆ, ವೃತ್ತಿ, ಕರ್ಮಕ್ಕೆ ಸಂಬಂಧಪಟ್ಟಂತೆ ಶುಭ ಫಲ ಇರ್ತಾನೆ. ಅದೇ 6, 11ನೇ ಮನೆ ಅಧಿಪತಿಯಾಗಿದ್ದರೆ ಆವಾಗ 6th ಹೌಸ್ ಏನಾಗುತ್ತೆ, ಕಾಂಪಿಟೇಷನ್ ತೋರಿಸುತ್ತೆ. 11ನೇ ಮನೆ ಲಾಭ, ಸಾಲ ತಂದು ಇದು ಮಾಡೋ ಅಂಥದ್ದು 6ನೇ ಮನೆ ಆಯಿತಾ. ಶತ್ರುಗಳು 6ನೇ ಮನೆ. 11ನೇ ಮನೆ ಲಾಭ, ಹೆಸರು, ದೊಡ್ಡ ದೊಡ್ಡ MNC ಥರದ್ದು ಇದು ಮಾಡ್ಬೋದು, ಏನಾದರೂ ಫೈನಾನ್ಸುಗಳು ಅಂಥವು ನಡೆಸ್ಬೋದು. ನೋಡೋಣ ಮುಂದಕ್ಕೆ ಆಯಿತಾ, ಯಾವ ರೀತಿ ನಡೆಸ್ತಾರೆ ಅನ್ನೋದು ಅದನ್ನು ಮುಂದಕ್ಕೆ ಇನ್ನೂ ಹೇಳ್ತೀನಿ ಕೆಲವೊಂದು. ಯೋಗದ ಸ್ವಭಾವ, ಅಧಿಪತಿ ಗ್ರಹ, ಭಾವಾಧಿಪತಿ ಇದನ್ನಿಷ್ಟನ್ನು ನೋಡಿದಾಗ ನಾನು ಮೊದಲೇ ಹೇಳಿದ್ನಲ್ಲ, ಆವಾಗ ಏನಾಗುತ್ತೆ, ಆ ಯೋಗದ ಗ್ರಹದ ಅಧಿಪತಿನೂ ನೋಡಿ ಆ ಗ್ರಹದ ರಾಶಿ, ಭಾವ, ದೃಷ್ಟಿ, ಯುತಿ ಮತ್ತು ಬಲ ಇಷ್ಟನ್ನು ಸೇರಿಸಿ ನೋಡಿದಾಗ ಏನಾಗುತ್ತೆ, ಆ ಗ್ರಹದ್ದು ಯೋಗ ಗ್ರಹ ಇದೆಯಲ್ಲ ಅದು ಎಷ್ಟು ಫಲ ಕೊಡುತ್ತೆ ಏನು ಅಂತ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ, ಸಿದ್ಧಿಯೋಗಕ್ಕೆ ಕುಜ ಅಧಿಪತಿ ಆಗ್ತಾನೆ. ಕುಜ ಬಲಿಷ್ಠವಾಗಿದ್ದರೆ ಆ ಫಲ ಚೆನ್ನಾಗಿ ಸಿಕ್ಕುತ್ತೆ. ಅದು ಯಾವಾಗ ಸಿಕ್ಕುತ್ತೆ, ದಶೆಯಲ್ಲಿ ಹೆಚ್ಚಿನ ಫಲ ಸ್ಪಷ್ಟವಾಗಿ, ಇಲ್ಲ ಭುಕ್ತಿ ದಶ ಇಲ್ಲ ಭುಕ್ತಿಗಳಲ್ಲಿ ಏನಾಗುತ್ತೆ, ಅದರ ಯೋಗದ ಚೆನ್ನಾಗಿದ್ದರೆ ಆ ಫಲನ ಎಲ್ಲಿಂದ ಉನ್ನತ ಸ್ಥಾನಕ್ಕಾದರೂ ಎತ್ಬೋದು, ಇಲ್ಲ ಅವನತಿ ಸ್ಥಾನಕ್ಕಾದರೂ ಕೆಟ್ಟ ಯೋಗದಲ್ಲಿದ್ದರೆ ಅದೊಂದೇ ಇಂದ ಆಗಲ್ಲ, ಬೇರೆ ಇದನ್ನು ಕಾರಣ ಆಗುತ್ತೆ. ಇನ್ನೊಂದು ಎಚ್ಚರಿಕೆ ಇದನ್ನೇ ಹೇಳೋದು, ಒಂದು ಮುಖ್ಯ ಎಚ್ಚರಿಕೆ ಏನಂದರೆ, ಅಶುಭ ಯೋಗದಲ್ಲಿ ಯಾರಾದರೂ ಹುಟ್ಟಿರ್ತಾರೆ ಅಂದ್ಕೊಳ್ಳಿ, ಅದು ತುಂಬ ಕೆಟ್ಟದಾ? ಹಂಗಲ್ಲ. ಉದಾಹರಣೆಗೆ ವ್ಯತಿಪಾತ, ವೈದ್ಯುತಿ, ಗಂಡ, ಅತಿಗಂಡ ಇಂಥದ್ರಲ್ಲಿ ಯಾರಾದರೂ ಹುಟ್ಟಿರ್ತಾರೆ ಅಂದ್ಕೊಳ್ಳಿ, ಅದು ಗ್ರಹ ಬಲಿಷ್ಠವಾಗಿದ್ದರೆ ಜಾತಕದಲ್ಲಿ ಅಟ್ಲೀಸ್ಟ್ ಏನಾಗುತ್ತೆ, ಜೀವನ ಕಷ್ಟಪಟ್ಟು ಮುಂದುವರಿತಾರೆ. ಒಂದು ವೇಳೆ ಅದು ತುಂಬ ಒಳ್ಳೆ ಫಲ ಕೊಡೋದಾದರೆ ಖಂಡಿತ ಒಳ್ಳೆ ಫಲ ಕೊಡುತ್ತೆ. ಕೆಟ್ಟ ಯೋಗದ್ದೇನಾಗುತ್ತೆ, ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ,
ಎಷ್ಟೇ ದುಷ್ಪರಿಣಾಮಗಳು ಬೀಳಿದ್ರು ಅವನ್ನೆಲ್ಲ ಗ್ರಹ ಬಲಿಷ್ಠವಾಗಿದ್ದರೆ ಅವನ್ನೆಲ್ಲ ಮೀರಿ ನಡೀತಾನೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವೇನು ನೋಡಬೇಕು, ಯೋಗ ಒಂದೇ ನೋಡಬಾರ್ದು. ಲಗ್ನಾಧಿಪತಿ ಚಂದ್ರ, ಸೂರ್ಯ, ಭಾವಾಧಿಪತಿಗಳು, ಬೇರೆ ಇನ್ನೂ ಯೋಗಗಳು ಏನುಂಟಾಗಿದೆ ದಶಾಭುಕ್ತಿ ಎಲ್ಲ ನೋಡಿ ಫಲ ಹೇಳಬೇಕಾಗುತ್ತೆ. ನೋಡಿ, ಇನ್ನು ಯೋಗಗಳಿಗೆ ಅಧಿಪತಿ ಮತ್ತು ಅಧಿದೇವತೆ ಕೊಟ್ಟಿದ್ದೀನಿ. ವಿಷ್ಕುಂಭ ಯೋಗದ ಗ್ರಹಾಧಿಪತಿ ಶನಿ, ಅಧಿದೇವತೆ ಯಮ. ಪ್ರೀತಿ ಯೋಗದ ಗ್ರಹಾಧಿಪತಿ ಬುಧ, ಅಧಿದೇವತೆ ವಿಷ್ಣು. ಆಯುಷ್ಮಾನ್ ಯೋಗದ ಗ್ರಹಾಧಿಪತಿ ಕೇತು, ಅಧಿದೇವತೆ ಆರ್ಯಮ. ಸೌಭಾಗ್ಯ ಯೋಗದ ಗ್ರಹಾಧಿಪತಿ ಶುಕ್ರ, ಅಧಿದೇವತೆ ಬ್ರಹ್ಮ. ಶೋಭನ ಯೋಗದ ಗ್ರಹಾಧಿಪತಿ ಸೂರ್ಯ, ಅಧಿದೇವತೆ ಬೃಹಸ್ಪತಿ. ಅತಿಗಂಡ ಯೋಗದ ಗ್ರಹಾಧಿಪತಿ ಚಂದ್ರ, ಅಧಿದೇವತೆ ಚಂದ್ರ. ಸುಕರ್ಮ ಯೋಗದ ಗ್ರಹಾಧಿಪತಿ ಕುಜ, ಅಧಿದೇವತೆ ಇಂದ್ರ. ಧೃತಿ ಯೋಗದ ಗ್ರಹಾಧಿಪತಿ ರಾಹು, ಅಧಿದೇವತೆ ವರುಣ. ಶೂಲ ಯೋಗದ ಗ್ರಹಾಧಿಪತಿ ಗುರು, ಅಧಿದೇವತೆ ನಾಗದೇವತೆ. ಇದು ಯಾವ ರೀತಿ ಕೊಟ್ಕೊಂಡ್ಬಂದಿದ್ದೀರಿ ಅಂದರೆ, ಇವಾಗ ಶನಿ ಆದಮೇಲೆ ಬುಧ ವಿಂಶೋತ್ತರಿ ದಶೆಯಲ್ಲಿ ಬರೋದು. ಅದೇ ರೀತಿ ಶನಿ ಬುಧ ಕೇತು ವಿಂಶೋತ್ತರಿ ದಶೆ ಪ್ರಕಾರ ಯೋಗಗಳಿಗೆ ಗ್ರಹದ ಆಧಿಪತ್ಯ ಕೊಟ್ಟಿದ್ದೀವಿ. ಗಂಡ ಯೋಗದ ಗ್ರಹಾಧಿಪತಿ ಶನಿ, ಅಧಿದೇವತೆ ಅಗ್ನಿ. ವೃದ್ಧಿ ಯೋಗದ ಗ್ರಹಾಧಿಪತಿ ಬುಧ, ಅಧಿದೇವತೆ ಸೂರ್ಯ. ಧ್ರುವ ಯೋಗದ ಗ್ರಹಾಧಿಪತಿ ಕೇತು, ಅಧಿದೇವತೆ ಭೂಮಿದೇವಿ. ವ್ಯಾಘಾತ ಯೋಗದ ಗ್ರಹಾಧಿಪತಿ ಶುಕ್ರ, ಅಧಿದೇವತೆ ಪವನ. ಅರ್ಷಣ ಯೋಗದ ಗ್ರಹಾಧಿಪತಿ ಸೂರ್ಯ, ಅಧಿದೇವತೆ ಭಗ. ವಜ್ರ ಯೋಗದ ಗ್ರಹಾಧಿಪತಿ ಚಂದ್ರ, ಅಧಿದೇವತೆ ವರುಣ. ಸಿದ್ಧಿ ಯೋಗದ ಗ್ರಹಾಧಿಪತಿ ಕುಜ, ಅಧಿದೇವತೆ ಗಣೇಶ. ವ್ಯತಿಪಾತ ಯೋಗದ ಗ್ರಹಾಧಿಪತಿ ರಾಹು, ಅಧಿದೇವತೆ ರುದ್ರ. ವರಿಯಾನ್ ಯೋಗದ ಗ್ರಹಾಧಿಪತಿ ಗುರು, ಅಧಿದೇವತೆ ಕುಬೇರ. ನಾವು ಯಾವುದೇ ಯೋಗಕ್ಕೆ ಆ ಗ್ರಹದ ಅಧಿಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ದೇವತೆಗಳದ ಶ್ಲೋಕ ಆಗಲಿ ಪೂಜೆ ಆಗಲಿ ಮಾಡೋದನ್ನು ಮಾಡಿದ್ರೆ ಖಂಡಿತ ಅವರಿಗೆ ಯೋಗ ಕೆಟ್ಟಿದ್ದರೆ ಒಳ್ಳೆಯ ಫಲ ಉಂಟು ಮಾಡು ಅಂತ ಕೇಳ್ಕೊಬೋದು. ಯೋಗ ಒಳ್ಳೆಯದಿದ್ದರೆ ಇನ್ನೂ ಹೆಚ್ಚಿನ ಒಳ್ಳೆಯದಾಗಲಿ ಅಂತ ಕೇಳ್ಬೋದು. ಅದೇ ರೀತಿ ಪರಿಗ ಯೋಗದ ಗ್ರಹಾಧಿಪತಿ ಶನಿ, ಅಧಿದೇವತೆ ವಿಶ್ವಕರ್ಮ. ಶಿವಯೋಗದ ಗ್ರಹಾಧಿಪತಿ ಬುಧ, ಅಧಿದೇವತೆ ಮಿತ್ರ. ಸಿದ್ಧಯೋಗದ ಗ್ರಹಾಧಿಪತಿ ಕೇತು, ಅಧಿದೇವತೆ ಕಾರ್ತಿಕೇಯ. ಸಾಧ್ಯ ಯೋಗದ ಗ್ರಹಾಧಿಪತಿ ಶುಕ್ರ, ಅಧಿದೇವತೆ ಸವಿತೃ. ಶುಭಯೋಗದ ಗ್ರಹಾಧಿಪತಿ ಸೂರ್ಯ, ಅಧಿದೇವತೆ ಲಕ್ಷ್ಮಿ. ಶುಕ್ಲಯೋಗದ ಗ್ರಹಾಧಿಪತಿ ಚಂದ್ರ, ಅಧಿದೇವತೆ ಪಾರ್ವತಿ. ಬ್ರಹ್ಮಯೋಗದ ಗ್ರಹಾಧಿಪತಿ ಕುಜ, ಅಧಿದೇವತೆ ಅಶ್ವಿನಿ ಕುಮಾರರು. ಇಂದ್ರಯೋಗದ ಗ್ರಹಾಧಿಪತಿ ರಾಹು, ಅಧಿದೇವತೆ ಪಿತೃಗಳು. ವೈದ್ಯುತಿ ಯೋಗದ ಗ್ರಹಾಧಿಪತಿ ಗುರು, ಅಧಿದೇವತೆ ಧೃತಿ ಅಥವಾ ದಿತಿ ಅಂತ ಹೇಳ್ತೀವಿ. ನಾವು ಹೇಳಿದ್ನಲ್ಲ ಆಗಲೇ ಆದಿದೇವತೆಗಳನ್ನ, ಆ ಗ್ರಹದ ಅಧಿಪತಿಗಳನ್ನ ನೋಡಿಕೊಂಡು ಅವ್ರು ಬಲಿಷ್ಠರಾಗಿದ್ದಾರ ವೀಕ್ ಆಗಿದ್ದಾರ ಇದನ್ನು ಇದು ಮಾಡಿದ್ರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸ್ವಭಾವಗಳಲ್ಲಿ